ಶ್ರೀ ಸ್ಕಂದ ಪುರಾಣ ಅಧ್ಯಾಯ 11 ಅಜವಾಹನ ಸ್ಕಂದಸ್ವಾಮಿ. ಶ್ರೀ ಸ್ಕಂದಸ್ವಾಮಿಯು ದೇವಸೇನ ನಾಯಕತ್ವವನ್ನು ವಹಿಸಿಕೊಂಡು ಕೈಲಾಸದಲ್ಲಿಯ ತಂದೆ ತಾಯಿಗಳ ಸನ್ನಿಧಿಗೆ ತೆರಳಿದ ನಂತರ ಈತ ಅನತಿ ಕಾಲದಲ್ಲಿಯೇ ಆ ಲೋಹಾಚಲಕ್ಕೆ ಅಂದರೆ ದೇವಗಿರಿಗೆ ನಾರದನೆಂಬ ಹೆಸರಿನ ನಾರದ ಮಹರ್ಷಿಗೆ ಸಮಾನವಾದ ಬ್ರಾಹ್ಮಣನೋರ್ವನು ಯಜ್ಞ ಮಾಡಬೇಕೆಂಬ ಸದಿಚ್ಛೆಯಿಂದ ಆಗಮಿಸಿದನು. ಅವನು ಮಹೇಶ್ವರನ ಪ್ರೀತ್ಯರ್ಥವಾಗಿ ಮಹಾಯಾಗವನ್ನು ಮಾಡುತ್ತಾ ಅದರ ಅಂಗವಾಗಿ ಪಾತ್ರವರಿತು ವಿಧ ವಿಧವಾಗಿ ದಾನಾದಿಗಳನ್ನು ಮಾಡುತ್ತಾ ಇದ್ದನು. ಆದರೆ ಸಕಾಲಕ್ಕೆ ಯಜ್ಞ ಪಶುವು ದೊರೆಯದೆ ಚಿಂತಾಕ್ರಾಂತನಾಗಿದ್ದನು. ಹೀಗಿರಲು ಅವನ ಅದೃಷ್ಟಕ್ಕನುಗುಣವಾಗಿ ಪ್ರಕಾಶಮಾನವಾದ ಸುಲಕ್ಷಣಗಳಿಂದ ಕೂಡಿದ ಅತ್ಯುನ್ನತ ಶೃಂಗದ್ವಯಗಳಿಂದೊಡಗೂಡಿದ ಕೆಂಗಣ್ಣಿನ ಚೆಲುವಾದ ಅಜ ಒಂದು ಯಜ್ಞ ವೇದಿಕೆಯಲ್ಲಿ ಕಾಣಿಸಿಕೊಂಡಿತು. ಆ ಅಜದ ಅಧರದ ಮೇಲೆ ಇರುವ ದೀರ್ಘಶ್ಮತೃ ಸ್ತನಗಳೆಂಬ ಭ್ರಾಂತಿ ಹುಟ್ಟಿಸುವ ಪುಷ್ಟವಾದ ಕರ್ಣಗಳು, ಸುದೀರ್ಘವಾದ ಜಂಘಗಳು ಮತ್ತು ಪಾದದ ಗೊರಸುಗಳು, ಇವುಗಳಿಂದ ಆ ಅಜವು ವಿಲಕ್ಷಣವಾದ ಸೌಂದರ್ಯದಿಂದ ಶೋಭಿಸುತ್ತಿತ್ತು. ಬಾಲವನ್ನು ಮೇಲಕ್ಕೆತ್ತಿದ ತನ್ನ ಖುರಗಳಿಂದ ಭೂಮಿಯನ್ನು ಕೆದರುತ್ತಿದ್ದ ಆ ಪರಿಪುಷ್ಟ ದೇಹಿಯಾದ ಅಜವು ಸ್ಥೂಲವೂ ದೀರ್ಘವೂ ಆದ ವೃಷಣಗಳಿಂದ ಕೂಡಿದ್ದು ಅದರ ಮೈಯಿಂದ ಮದದ ಸಿಂಡು ವಾಸನೆ ಉಗ್ರವಾಗಿ ಬರುತ್ತಿತ್ತು. ಅದರ ಕಾಲುಗಳಿಗೆ ಕಟ್ಟಿದ ಮಣಿಪೋಣಿಸಿದ ಗೆಜ್ಜೆಯ ಸರಗಳು ಅಡಿಗಡಿಗೆ ಧ್ವನಿ ಮಾಡುತ್ತಿದ್ದವು. ಕತ್ತಿಗೆ ಕಟ್ಟಿದ ಕಿರುಗಂಟೆಗಳ ಕಿಂಕಿಣಿ ನಾದವು ಇಂಪಾಗಿ ಕೇಳಿ ಬರುತ್ತಿತ್ತು. ಶೌರ್ಯದಲ್ಲೂ ವೇಗದಲ್ಲೂ ವೈನತೆಯನನ್ನು ಮೀರಿಸಿದ ಆ ವಿಚಿತ್ರವಾದ ಅಜವು ಜಗಮಲ್ಲನೋಪಾದಿಯಲ್ಲಿ ಅತ್ತಿತ್ತ ಅಡ್ಡಾಡಿತು, ಓಡಾಡಿತು. ಅದರ ಮೈಯ ಮದದ ಸಿಂಡು ವಾಸನೆಗೆ ಪ್ರಾಣಿಗಳು ಅಂಜಿ ಓಡಿದವು. ಆಗ ಪ್ರಬಲವಾದ ಆ ಅಜವು ಆ ಯಜ್ಞ ವೇದಿಕೆಯಿಂದ ಜಿಗಿದು ಓಡುತ್ತಾ ಓಡುತ್ತಾ ಎದುರಿಸಿದ ಸಿಂಹವನ್ನು ಅಪ್ಪಳಿಸಿ ಘಾಸಿಗೊಳಿಸಿತು. ಇದರ ಉರುಬೆಗೆ ಐರಾವತವು ಬೆದರಿ ಓಡಿತು. ಒಂದು ಕ್ಷಣದಲ್ಲಿ ಪುಂಡರೀಕ, ವಾಮನ, ಕುಮುದ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಮೊದಲಾದ ದಿಗ್ಗಜಗಳನ್ನು ಸೋಲಿಸಿತು. ಆ ಮದೋದ್ಧತ ಅಜವು ಅನೇಕ ಘೋರ ವಿಷಸರ್ಪಗಳ ದರ್ಪವನ್ನು ಮುರಿದು 7 ಪಾತಾಳಗಳನ್ನೂ ಗೆದ್ದುಕೊಂಡಿತು. ಭೂಮಿಯ ಮೇಲಿನ ಎಲ್ಲ ಮಾನವ, ಪಕ್ಷಿ, ಮೃಗ ಇವುಗಳ ಸಂಕುಲಗಳನ್ನು, ಆಗಸದಲ್ಲಿಯ ಸೂರ್ಯ, ಚಂದ್ರ, ನಕ್ಷತ್ರ, ಮೇಘಾದಿಗಳನ್ನು, ಜಲಸಂಚಯಗಳಲ್ಲಿಯ ಎಲ್ಲ ಜಲಚರ ಪ್ರಾಣಿಗಳನ್ನು ಸಂತ್ರಸ್ತಗೊಳಿಸಿತು. ದೇವತೆಗಳನ್ನು, ಲೋಕನಾಥರನ್ನು, ಸನಕಾದಿ ಋಷಿವರ್ಯರನ್ನು, ಸತ್ಯಲೋಕದ ಬ್ರಹ್ಮನನ್ನು, ವೈಕುಂಠದಲ್ಲಿಯ ವೈಷ್ಣವರನ್ನು ಭಯಗೊಳಿಸಿತು. ಇದರ ಉಪಟಳಕ್ಕೆ ಅಂಜಿದ ಯಜ್ಞಕರ್ತೃವಾದ ನಾರದನು, ಋತ್ವಿಕುಗಳು, ಇಂದ್ರಾದಿ ದೇವತೆಗಳು ಎಲ್ಲರ ಯಜ್ಞವಾಟಿಕೆಯನ್ನು ಬಿಟ್ಟು ಓಡಿ ಪರಮೇಶ್ವರನಲ್ಲಿ ಮೊರೆಯಿಡಲು ಕೈಲಾಸಕ್ಕೆ ಧಾವಿಸಿದರು. ಹೀಗೆ ಭಯಗೊಂಡ ದೇವತೆಗಳು, ಋಷಿಗಳು ಕೈಲಾಸದಲ್ಲಿ ಮಹೇಶ್ವರನ ವಾಸಭವನದ ಹೆಬ್ಬಾಗಿಲಲ್ಲಿ ವೀರಬಾಹು ಮೊದಲಾದವರೊಡನೆ ಆಟವಾಡುತ್ತಿದ್ದ ಸ್ಕಂದಸ್ವಾಮಿಯನ್ನು ಕಂಡು ಸಮೀಪಿಸಿ ನಮಸ್ಕರಿಸಿ, ಎಲೈ ಪ್ರಭುವೇ, ಶಿವಸುತನೇ, ದೇವಸೇನಾನಿಯೇ, ನೀನು ನಮ್ಮ ಮೇಲೆ ಕೃಪೆ ಮಾಡು, ಪ್ರಸನ್ನನಾಗು. ಲೋಕಪ್ರಸಿದ್ಧ ನಾರದ ಮಹರ್ಷಿಗೆ ಸರಿಸಮಾನನಾದ ಈ ನಾರದನೆಂಬ ಬ್ರಾಹ್ಮಣನು ಮಹಾದೇವನ ಪ್ರೀತ್ಯರ್ಥವಾಗಿ ದೇವಗಿರಿಯಲ್ಲಿ ಮಹಾಯಜ್ಞವನ್ನು ಪ್ರಾರಂಭಿಸಿದನು. ಯಜ್ಞಾಂಗವಾಗಿ ಅಜವನ್ನು ಬಲಿಕೊಡಬೇಕೆಂದು ಅಜವನ್ನು ದೊರಕಿಸಲು ಚಿಂತಿಸುತ್ತಿರುವ ಸಮಯಕ್ಕನುಸಾರವಾಗಿ ಅಕಸ್ಮಾತ್ತಾಗಿ ಭವ್ಯವೂ ವಿಚಿತ್ರವೂ ಪ್ರಬಲವೂ ಆದ ಅಜವೊಂದು ಯಜ್ಞ ವೇದಿಕೆಯಲ್ಲಿ ಕಾಣಿಸಿಕೊಂಡಿತು. ಅದು ತನ್ನ ದುರ್ನಡತೆಯಿಂದ ಹಿಂದೆ ಕ್ಷೀರ ಸಮುದ್ರವನ್ನು ಮಥನ ಮಾಡಿದ ಕಾಲದಲ್ಲಿ ಹುಟ್ಟಿದ ಕಾಲಕೂಟ ವಿಷವು ಕೊಟ್ಟ ಲೋಕಪೀಡೆಗಿಂತಲೂ ಹೆಚ್ಚಿನ ಪೀಡೆಯನ್ನು ಸಕಲ ಲೋಕಗಳಿಗೆ ಉಂಟು ಮಾಡಿ ಸರ್ವನಾಶವನ್ನು ಉಂಟು ಮಾಡುತ್ತಿದೆ. ಸರ್ವಶಕ್ತನಾದ ನೀನು ಬೇಗನೆ ಆ ಮದೋದ್ಧತ ಪ್ರಬಲ ಅಜವನ್ನು ನಿಗ್ರಹಿಸಿ ನಮ್ಮೆಲ್ಲರನ್ನೂ ಸಕಲ ಲೋಕಗಳನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಮುಗುಳ್ನಗೆ ನಗುತ್ತಾ ಸ್ವಾಮಿಯು ಚಪ್ಪಾಳೆ ತಟ್ಟಿ ವೀರಬಾಹುವನ್ನು ಕರೆದು ಆ ಉದ್ದಟವಾದ ಛಾಗಲವನ್ನು ಹಿಡಿದು ತರಲು ಆಜ್ಞಾಪಿಸಿದನು. ಕೂಡಲೇ ವೀರಬಾಹುವು ಸ್ವಾಮಿಯ ಆಜ್ಞೆಯನ್ನು ಶಿರಸಾವಹಿಸಿ ಅಜವನ್ನು ಹುಡುಕಲು ಮೂಲೋಕವನ್ನು ಸುತ್ತಿದನು. ಆದರೆ ಆ ಭಯಾವಹವಾದ ಪ್ರಾಣಿ ಮಾತ್ರ ಕಣ್ಣಿಗೆ ಬೀಳಲಿಲ್ಲ. ನಿರಾಶನಾಗದೆ ವೀರಬಾಹುವು ಬ್ರಹ್ಮಾಂಡದ ಅಂತ್ಯದವರೆಗೂ ಹುಡುಕುತ್ತಿರಲು ವೈಕುಂಠದಲ್ಲಿ ಅದು ತನ್ನ ಹಾವಳಿಯಿಂದ ಕೋಲಾಹಲವನ್ನುಂಟು ಮಾಡುತ್ತಿದ್ದುದನ್ನು ಅರಿತು ಕೂಡಲೇ ಅಲ್ಲಿಗೆ ಹೋಗಿ ಅದರ ನೀಳ್ಗೊಂಬುಗಳನ್ನು ಪ್ರಬಲವಾದ ಮುಷ್ಟಿಯಿಂದ ಬಿಗಿಯಾಗಿ ಹಿಡಿದು ತನ್ನ ಸ್ವಾಧೀನಪಡಿಸಿಕೊಂಡನು. ಸಹಸ್ರ ಸೂರ್ಯ ಪ್ರಭಾನ್ವಿತವೂ ವಾಯುವಿಗಿಂತ ಮಿಗಿಲಾದ ವೇಗ ಉಳ್ಳದ್ದೂ ಆದ ಆ ಅಜವನ್ನು ಎಲ್ಲರೆದುರೂ ಸ್ವಾಧೀನಪಡಿಸಿಕೊಂಡು ಸ್ಕಂದಸ್ವಾಮಿಯ ಬಳಿಗೆ ಎಳೆದು ತಂದನು. ಅದನ್ನು ನೋಡುತ್ತಲೇ ಸ್ವಾಮಿಯು ಸಂತಸಗೊಂಡು ಅದರ ಬೆನ್ನನ್ನೇರಿ ಅದರ ಪಕ್ಕಕ್ಕೆ ಚಾಟಿ ಏಟನ್ನು ಕೊಟ್ಟು ಅದರ ದರ್ಪವನ್ನು ತಗ್ಗಿಸಿದನು. ಮತ್ತು ಬಿರುಗಾಳಿಯಂತೆ ಓಡಿಸಿ ಸಕಲ ಲೋಕಗಳಲ್ಲಿ ಗಿರಿಗಿರಿ ತಿರುಗಿಸಿ ದಣಿಸಿದನು.
ಅದರಿಂದ ಆ ಅಜದ ದರ್ಪವಡಗಿ ಮೈ ಬೆವರಿತು. ಬಾಯಲ್ಲಿ ನೊರೆ ಬರತೊಡಗಿತು. ಚಾವಟಿಯ ಏಟಿನಿಂದ ದುರ್ಬಲವಾಯಿತು. ಮದವಳಿದ ಅಜವು ದೈನ್ಯದಿಂದ ಸ್ವಾಮಿಯನ್ನು ಸ್ತುತಿಸಿತು. ಇದರಿಂದ ಪ್ರಸನ್ನನಾದ ಸ್ವಾಮಿಯು ಆ ಅಜವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಅನುಗ್ರಹಿಸಿದನು. ಅಗ್ನಿಜನ್ಯವಾದ ಅಜವು ಅಗ್ನಿಗೆ ವಾಹನವಾದಂತೆ ಮೊದಲು ಸ್ಕಂದನ ವಾಹನವೂ ಆಯಿತು. ಆಗ ಸ್ಕಂದ ಸ್ವಾಮಿಯು ಯಜ್ಞ ದೀಕ್ಷೆಯನ್ನು ತೊಟ್ಟ ನಾರದ ಬ್ರಾಹ್ಮಣನನ್ನು ಕುರಿತು, ಎಲೈ ಮಹರ್ಷಿಯೇ, ನಿನ್ನ ಯಜ್ಞದ ಕಾರಣದಿಂದ ನನಗೆ ವಾಹನವು ದೊರೆಯಿತು. ಆದ್ದರಿಂದ ನಿನ್ನ ಯಜ್ಞವು ಯಾವ ಅಡೆತಡೆ ಇಲ್ಲದೆ ಸಾಂಗವಾಗಿ ಸಂಪೂರ್ಣವಾಗಿ ನೆರವೇರುವಂತೆ ಅನುಗ್ರಹಿಸುತ್ತಿದ್ದೇನೆ. ನೀನು ಮೊದಲಿನಂತೆ ದೇವತೆಗಳಿಂದಲೂ ಋತ್ವಿಕುಗಳಿಂದಲೂ ಕೂಡಿಕೊಂಡು ಹೋಗಿ ದಕ್ಷಿಣೆಯನ್ನಿತ್ತು ಅವಭೃತ ಸ್ನಾನವನ್ನು ಮಾಡು. ನನಗೆ ವಾಹನ ದೊರಕಿಸಿಕೊಟ್ಟುದಕ್ಕೆ ನಿನಗೆ 100 ಯಜ್ಞಗಳನ್ನು ಮಾಡಿದ ಫಲ ದೊರೆಯಲಿ. ಲೋಕದಲ್ಲಿ ಯಾರೇ ಆಗಲಿ ಏನನ್ನೇ ಆಗಲಿ ಭಕ್ತಿಯಿಂದ ಅರ್ಪಿಸಿದವನು ಅನೇಕ ಯಜ್ಞಗಳ ಫಲವನ್ನು ಹೊಂದುತ್ತಾನೆ ಎಂದು ನುಡಿದು ಅನುಗ್ರಹಿಸಿ ಆ ನಾರದನೆಂಬ ಬ್ರಾಹ್ಮಣನನ್ನು, ದೇವತೆಗಳನ್ನು, ಋತ್ವಿಕುಗಳನ್ನು ಕಳುಹಿಸಿಕೊಟ್ಟನು. ನಾರದನು ಸ್ವಾಮಿಯು ಹೇಳಿದಂತೆ ಯಜ್ಞವನ್ನು ಪೂರೈಸಿ ಕೃತಕೃತ್ಯನಾಗಿ ದೇವಗಿರಿಯಲ್ಲಿ ವಾಸಿಸಿದನು. ಅಧ್ಯಾಯ 12. ಸುಬ್ರಹ್ಮಣ್ಯ ಮಹಾತ್ಮೆ. ತನ್ನ ಪ್ರಿಯ ಪುತ್ರನಾದ ಷಣ್ಮುಖನಿಗೂ ಬ್ರಹ್ಮನಿಗೂ ನಡೆದ ಪ್ರಸಂಗದ ವಿಷಯವನ್ನು ಶಿವನು ಅಭಿಮಾನದಿಂದ ವರ್ಣಿಸಿ ಹೇಳಿದನು. ಮಗನ ಅಲೌಕಿಕ ಸಾಮರ್ಥ್ಯವನ್ನು ಆನಂದಾಶ್ಚರ್ಯಗಳಿಂದ ಕೇಳಿದ ಪಾರ್ವತಿಯು ಆತನ ಮಹಿಮೆಯನ್ನು ಇನ್ನೂ ವಿಸ್ತಾರವಾಗಿ ವಿವರಿಸಲು ಪತಿಗೆ ವಿಜ್ಞಾಪಿಸಿಕೊಂಡಳು. ಸತಿಯ ವಿಜ್ಞಾಪನೆಯನ್ನು ಕೇಳಿ ಸಂತುಷ್ಟನಾದ ಪರಶಿವನು ಸುಬ್ರಹ್ಮಣ್ಯ ಸ್ವಾಮಿಯ ಮಹಾತ್ಮ್ಯವನ್ನು ಸವಿಸ್ತಾರವಾಗಿ ಹೇಳತೊಡಗಿದನು. ಎಲೋ ಪ್ರಿಯತಮೆ, ನೀನು ಸ್ಕಂದ ಮಹಿಮೆಯನ್ನು ಕೇಳಬಯಸಿದ್ದು ನನಗೆ ಬಹಳ ಸಂತಸವನ್ನುಂಟು ಮಾಡಿತು. ಆತನ ಅವತಾರದ ರಹಸ್ಯವನ್ನು ವಿವರಿಸುವೆನು. ನಾನು ಪರಿಪೂರ್ಣ ಸಚ್ಚಿದಾನಂದ ಘನನಾದ ಶಿವನು, ನೀನು ಅಕ್ಷರಳಾದ ಶಿವೆ. ನಾವೀರ್ವರು ಪ್ರಕೃತಿ ಪ್ರತ್ಯಯ ರೂಪರಾದ ಶಬ್ದಾತ್ಮರು. ನೀನು ಶಬ್ದ ಸ್ವರೂಪಳು, ನಾನು ಅರ್ಥಸ್ವರೂಪನು. ನೀನು ಜಗತ್ಸ್ವರೂಪಿಣಿ, ನಾನು ಜಗತ್ಪತಿ. ನಾನು ಪಂಚಕೃತ್ಯ ಪರನು, ಪಂಚವಕ್ತ್ರನು, ಸದಾಶಿವನು. ನೀನು ಭಿನ್ನಳಾದರೂ ಏಕವಕ್ತ್ರಳು. ಈ ಷಣ್ಮುಖನು ನನ್ನ ಮತ್ತು ನಿನ್ನ ಸ್ವರೂಪವಾದುದರಿಂದ ಈ ಪ್ರಪಂಚದ ಪಂಚೀಕರಣ ಲೀಲೆಯಲ್ಲಿ ಈತನು ಸಮರ್ಥನಾಗಿದ್ದಾನೆ. ಷಟ್ ಕೃತಿಕೆಯರ ಸ್ತನ್ಯವನ್ನು ಈತನು ಪಾನ ಮಾಡಿ ಬೆಳೆದುದರಿಂದ ಕಾರ್ತಿಕೇಯನೆನಿಸಿದ. ನಿನ್ನ ಸುತನಾದ್ದರಿಂದ ಈತನು ಪಾರ್ವತಿ ನಂದನನೆನಿಸಿದನು. ತನ್ನ ಅನುಪಮ ಪರಾಕ್ರಮದಿಂದ ಮೂಲೋಕವನ್ನು ಆಕ್ರಮಿಸಿದುದರಿಂದ ಈತನು ಸ್ಕಂದನೆನಿಸಿದನು. ನನ್ನ ಭಕ್ತರನ್ನು ನಾನು ಊರ್ಜಿತಗೊಳಿಸುವೆನಾದ್ದರಿಂದ ನನಗೆ ಅಗ್ನಿ ಎಂಬ ಹೆಸರಿದೆ. ಅಗ್ನಿಯಾದ ನನ್ನಿಂದ ಜನಿಸಿದವನಾದ್ದರಿಂದ ಈತನು ಅಗ್ನಿಭೂ ಎನಿಸಿದ್ದಾನೆ. ನನ್ನ ಅಗ್ನಿ ನೇತ್ರದಲ್ಲಿ ಉಕ್ಕಿದ ರೇತಸ್ಸಿನಿಂದ ಈತನು ಜನಿಸಿದುದರಿಂದ ಮತ್ತು ನನ್ನ ಅನುಜ್ಞೆಯಂತೆ ಅಗ್ನಿಯು ವಾಯುವಿನ ಸಹಾಯದಿಂದ ಆ ರೇತಸ್ಸನ್ನು ಧಾರಣ ಮಾಡಿ ಒಯ್ದುದರಿಂದ ಈ ನಿನ್ನ ಪುತ್ರನ ಹೆಸರು ಅಗ್ನಿಭೂ ಎಂದಾಯಿತೆಂದಾದರೂ ತಿಳಿ. ವೇದಾಂತದಲ್ಲಿ ಹೃದಯಾಂತರ್ಗತ ದಹರ ಆಕಾಶವನ್ನು ಗುಹೆ ಎಂದು ಹೇಳುವರು. ಅಲ್ಲಿ ಈತನು ನೆಲೆಸಿರುವುದರಿಂದ ಈತನಿಗೆ ಗುಹನೆಂದು ಕರೆಯುವರು. ಈತನು ಪಾಪನಾಶಕ, ನಿರ್ದೋಷಿ, ಮೃತ್ಯುಭಯರಹಿತ, ಶೋಕರಹಿತ, ಸಂದೇಹರಹಿತ, ನಿರ್ಮೋಹಿ, ಸತ್ಯಕಾಮ, ಸತ್ಸಂಕಲ್ಪ, ಪರಮಸತ್ಯ, ಪರಮರೂಪ, ಪರಮಪುರುಷ, ವಿಶ್ವರೂಪ, ವಿಶ್ವಾಧಿಕ, ವಿಶ್ವಾಧ್ಯಕ್ಷ, ಶರದ ಅಂದರೆ ನಸೆಹುಲ್ಲಿನ ಅಥವಾ ಅಪಿನ ವನದಲ್ಲಿ ಈತನು ಜನ್ಮ ತಳೆದು ಶರಣಭವವೆಂಬ ನಾಮಧೇಯವನ್ನು ಪಡೆದಿದ್ದಾನೆ. ನನ್ನ ಮಹಾಮಾಯೆಯೇ ಸೇನೆಯು. ಆ ಸೇನೆಗೆ ಈತನು ಆದೇಶ ಮಾಡಬಲ್ಲ ಅಧಿಕಾರಿಯಾದ್ದರಿಂದ ಈತನು ಮಹಾಸೇನನೆನಿಸಿದನು. ಗಂಗಾ ನದಿಯಲ್ಲಿ ಜನಿಸಿದುದರಿಂದ ಈತನು ಗಾಂಗೇಯನೆನಿಸಿದ್ದಾನೆ. ವಿಷ್ಣು ಬ್ರಹ್ಮಾದಿ ದೇವತೆಗಳ ಸೈನ್ಯಕ್ಕೆ ಅಧಿಪತಿಯಾಗಿರುವುದರಿಂದ ಈತನಿಗೆ ಸೇನಾನಿ ಎಂಬ ನಾಮಧೇಯವಿದೆ. ನಾನು ಸುರರಿಗೆ ಮಾತ್ರ ಪೂಜ್ಯನು, ಉಪಾಸ್ಯನು. ಆದರೆ ಈ ನಿನ್ನ ಪುತ್ರನು ದೇವಾಸುರರಿಬ್ಬರಿಗೂ ಪೂಜ್ಯನೂ ಉಪಾಸ್ಯನೂ ಆಗಿದ್ದಾನೆ. ಮುಕ್ತಿಯನ್ನು ಕೊಡುವ ಸ್ಕಂದನ ಎಲ್ಲ ನಾಮಗಳನ್ನು ನಾನು ಹೇಳಿದ್ದೇನೆ. ಇವುಗಳಲ್ಲಿ ಒಂದನ್ನಾದರೂ ಭಕ್ತಿಯಿಂದ ಪಠಿಸುವವರಿಗೆ ಚತುರ್ವೇದ ಪುರುಷಾರ್ಥಗಳು ಸಿದ್ಧಿಸುವುವು. ನಿನ್ನ ಈ ಮಮತೆಯ ಮಗನು ಸಚ್ಚಿದಾನಂದ ಸ್ವರೂಪನು, ಅಕಳಂಕನು, ಉಮಾತೀತನು, ಪರಂಜ್ಯೋತಿಯೂ ಆಗಿದ್ದಾನೆ. ಆತನ ಅನುಗ್ರಹದಿಂದಲೇ ಜಗತ್ತಿನಲ್ಲಿರುವ ಪ್ರಕಾಶಮಾನವಾದ ವಸ್ತುಗಳೆಲ್ಲ ಪ್ರಕಾಶಮಾನವಾಗಿವೆ. ನಿನ್ನ ಈ ಮಗನು ಬಹುಪುರಾತನು. ಈತನಲ್ಲಿ ವಿಶ್ವವೇ ಹಾಸುಹೊಕ್ಕಾಗಿದೆ. ಇದು ಆತನ ಸಹಜ ಸ್ವರೂಪವು. ಇನ್ನು ಈತನಿಗೆ ಚರಾಚರಾತ್ಮಕವಾದ ರೂಪವೂ ಇದೆ. ಅದುವೇ ವಿಶ್ವರೂಪ.
ಆಕಾಶವೇ ಶಿರಸ್ಸು, ಗಗನವೇ ನಾಭಿ, ಸಪ್ತ ಪಾತಾಳಗಳು ಹೊಟ್ಟೆ, ಅಗ್ನಿ ಚಂದ್ರ ಸೂರ್ಯರೇ ನೇತ್ರಗಳು, ದಿಕ್ಕುಗಳೇ ತೋಳುಗಳು, ದೇಹದ ರೋಮಗಳೇ ಸಸ್ಯಗಳು, ಪ್ರಾಣಿಜಾಲವೇ ಇಂದ್ರಿಯಗಳು, ಶಬ್ದಾದಿಗಳೇ ವಿಷಯಗಳು, ಲೋಕಾನುಗ್ರಹಾರ್ಥವಾಗಿ ಪಾದವೆರಡು, 6 ತಲೆಗಳು, 18 ಕಣ್ಣುಗಳು, 12 ಭುಜಗಳು ಇವುಗಳನ್ನು ಹೊಂದಿ ಈ ದಿವ್ಯ ರೂಪವನ್ನು ಹೊಂದಿದ್ದಾನೆ. ಈತನ ಈ ರೂಪವನ್ನು ಭಕ್ತಿಯಿಂದ ಧ್ಯಾನಿಸುವವರ ಸುಕೃತ ಕೆಣೆಯೇ ಇಲ್ಲವೆನ್ನಬೇಕು. ಎಲೋ ಮಂಗಳಿಗೆ, ನಿನ್ನ ಪ್ರಿಯ ಪುತ್ರನ ಅಪ್ಪಣೆಯಿಂದಲೇ ವಾಯುವು ಬೀಸುತ್ತಾನೆ, ಬೀಸುವುದರಿಂದಲೇ ಜ್ಯೋತಿಷ್ಕ್ರಮವೇ ಮೊದಲಾದವನ್ನು ಒಯ್ದು ತರಿಸುತ್ತಾನೆ. ಸ್ಕಂದನು 14 ಲೋಕಗಳನ್ನು ಧರಿಸಿದ್ದಾನೆ. ನಿಖಿಲ ಲೋಕವಾಸಿಗಳು ಪಿತೃಗಳಿಗೆ ಕೊಡುವ ಕವ್ಯವನ್ನಾಗಲಿ ದೇವತೆಗಳಿಗೆ ಕೊಡುವ ಹವ್ಯವನ್ನಾಗಲಿ ಅವರವರಿಗೆ ತಲುಪಿಸುವಂತೆ ಅಗ್ನಿಯನ್ನು ಈತನೇ ಪ್ರೇರಿಸುತ್ತಾನೆ. ನಿನ್ನ ಪುತ್ರನ ಅನುಜ್ಞೆಯಂತೆಯೇ ಅಗ್ನಿಯು ಪಾಕವನ್ನು ಮಾಡುತ್ತಾನೆ ಹಾಗೂ ವೈಶ್ವಾನರನೆಂದೆನಿಸಿ ಜಠರದಲ್ಲಿ ಸೇರಿರುತ್ತಾನೆ ಮತ್ತು ಪ್ರಾಣಾಪಾನಗಳಿಂದ ಕೂಡಿ ಅನ್ನವನ್ನು ಜೀರ್ಣಗೊಳಿಸುವನು. ಈತನ ಅಪ್ಪಣೆಯಂತೆಯೇ ಮೃತ್ಯುವು ಪಾಪಿಗಳನ್ನು ಉಪದ್ರವ, ನೋವು, ಸಾವುಗಳಿಂದ ಶಿಕ್ಷಿಸುತ್ತಾನೆ. ಬ್ರಹ್ಮನು ಈತನ ಅನುಜ್ಞೆಯಂತೆ ಸೃಷ್ಟಿ ಕಾರ್ಯ ಜರುಗಿಸುತ್ತಾನೆ. ಷಣ್ಮುಖನ ಅಪ್ಪಣೆಯಿಂದಲೇ ಶೇಷಶಾಯಿ ವಿಷ್ಣುವು ಲೋಕ ಪರಿಪಾಲನೆ ಮಾಡುವನು. ಈತನ ಪ್ರೇರಣೆಯಿಂದ ಭೃಗುಶಾಪ ಹೊಂದಿದ ನಾರಾಯಣನು ದಶಾವತಾರಗಳನ್ನೆತ್ತಿ ದಾನವರನ್ನು ನಿಗ್ರಹಿಸಿ ಧರ್ಮವನ್ನು ಸಂಸ್ಥಾಪಿಸುತ್ತಾನೆ. ಈತನ ಇಚ್ಛಾ ಮಾತ್ರದಿಂದಲೇ ಕಾಲಾಗ್ನಿ ರುದ್ರನು ಜಗತ್ ಸಂಹಾರವನ್ನು ಮಾಡುವನು. ಕಾಲವು ಲೋಕ ಸೃಷ್ಟಿ ಮಾಡುತ್ತದೆ, ಕಾಲವೇ ಲೋಕನಾಶಕ್ಕೂ ಕಾರಣ. ಎಲ್ಲರೂ ಕಾಲಾಧೀನರು. ಆದರೆ ಇಂಥ ಪ್ರಬಲವಾದ ಕಾಲವು ನಿನ್ನ ಪುತ್ರನಾದ ಸ್ಕಂದನ ಅಧೀನವಾಗಿದೆ. ಜಲವು ಈತನ ಆದೇಶದಂತೆಯೇ ಜೀವಿಗಳ ಸಂಕುಲಕ್ಕೆ ಜೀವವನ್ನೀಯುತ್ತಿದೆ. ಭೂಮಿಯು ಕುಮಾರನ ಅಪ್ಪಣೆಯಿಂದಲೇ ಸ್ಥಿರವಾಗಿದೆ. ಸಮುದ್ರ, ಮೇಘ, ಸೂರ್ಯ, ಚಂದ್ರ ಮೊದಲಾದ ಜ್ಯೋತಿರ್ಗಣಗಳಾಗಲಿ ಹರಿಯ ಜಾತಿ ದೇವತೆಗಳಾಗಲಿ ಸ್ಥಾವರ ಜಂಗಮಮಯ ನಿಖಿಲ ಲೋಕಗಳಾಗಲಿ ಸ್ಕಂದನ ಇಚ್ಛಾನುಸಾರ ನಡೆಯುತ್ತಿವೆ. ಸ್ಕಂದನೇ ಸಕಲ ದೇವತಾ ಸ್ವರೂಪಿಯೂ ಸಕಲ ಲೋಕ ಸ್ವರೂಪಿಯೂ ಸರ್ವ ಪ್ರಾಣಿರೂಪನೂ ಪರಮ ಪುರಾತನ ಬ್ರಹ್ಮನೂ ಆಗಿದ್ದಾನೆ. ದೇವಿ, ನನ್ನ ಸುತನಾದ ಕುಮಾರಸ್ವಾಮಿಯು ಮಹಿಮೆಯಲ್ಲಿ ನನಗಿಂತಲೂ ಮಿಗಿಲಾಗಿದ್ದಾನೆ. ಅಸಂಖ್ಯ ರುದ್ರರಲ್ಲಿ ಈತನು ಕಾಲಾಗ್ನಿ ರುದ್ರನು. ಶಂಖಚಕ್ರಧಾರಿ ವಿಷ್ಣುಗಳಲ್ಲಿ ಈತನೇ ಮಹಾವಿಷ್ಣುವು. ಈತನು ಚತುರ್ಮೂರ್ತಿಗಳಲ್ಲಿ ವಾಸುದೇವನು, ಅವತಾರಗಳಲ್ಲಿ ಧನುರ್ಧಾರಿ ಶ್ರೀರಾಮಚಂದ್ರನು, ವೃಷ್ಣಿಗಳಲ್ಲಿ ವಾಸುದೇವನು, ಪಾಂಡವರಲ್ಲಿ ಅರ್ಜುನನು, ಪ್ರಜಾಪತಿಗಳಲ್ಲಿ ಬ್ರಹ್ಮನು, ಮನುಗಳಲ್ಲಿ ಸ್ವಯಂಭುವು, ದೇವತೆಗಳಲ್ಲಿ ಇಂದ್ರನು, ತೇಜಸ್ಸುಗಳಲ್ಲಿ ಅಗ್ನಿಯು, ಪಿತೃಗಳಲ್ಲಿ ಯಮನು, ರಾಕ್ಷಸರಲ್ಲಿ ನಿವೃತ್ತಿಯು, ಜಲಜಂತುಗಳಲ್ಲಿ ವರುಣನು, ಬಲಶಾಲಿಗಳಲ್ಲಿ ವಾಯುವು, ಗಂಧರ್ವರಲ್ಲಿ ಚಿತ್ರರಥನು, ನಿಧಿಗಳಲ್ಲಿ ಕುಬೇರನು, ದಿಕ್ಪತಿಗಳಲ್ಲಿ ಭೋಗಾನಿಧಿಯಾದ ಈಶಾನನು, ಗಜಗಳಲ್ಲಿ ಐರಾವತನು, ನದಿಗಳಲ್ಲಿ ಗಂಗಾ ನದಿಯು, ರುದ್ರರಲ್ಲಿ ಶಂಕರನು, ವಸುಗಳಲ್ಲಿ ಪಾವಕನು, ಆದಿತ್ಯರಲ್ಲಿ ವಿಷ್ಣುವು, ವೈದ್ಯರಲ್ಲಿ ಅಶ್ವಿನಿ ಕುಮಾರನು, ದೈತ್ಯರಲ್ಲಿ ಪ್ರಹ್ಲಾದನು, ಸರ್ಪಗಳಲ್ಲಿ ವಾಸುಕಿಯು, ಮೃಗಗಳಲ್ಲಿ ಮೃಗೇಂದ್ರನು, ಪಕ್ಷಿಗಳಲ್ಲಿ ಗರುಡನು, ಬ್ರಹ್ಮರ್ಷಿಗಳಲ್ಲಿ ವಸಿಷ್ಠನು, ದೇವರ್ಷಿಗಳಲ್ಲಿ ನಾರದನು, ವೃಕ್ಷಗಳಲ್ಲೆಲ್ಲ ಅಶ್ವತ್ಥ ವೃಕ್ಷವು, ಮನುಷ್ಯರಲ್ಲಿ ಬ್ರಾಹ್ಮಣನೂ ಆಗಿರುತ್ತಾನೆ. ಸಂಪತ್ತು, ಕಾಂತಿ, ವಿದ್ಯೆ, ಜ್ಞಾನ ಇವೆಲ್ಲ ಕುಮಾರನ ಮಹಿಮೆಗಳೇ ಆಗಿವೆ ಎಂದು ಶಿವನು ಮಗನ ಮಹಿಮಾ ಪ್ರಶಂಸೆಯನ್ನು ಮಾಡುತ್ತಾ ಮಾಡುತ್ತಾ ಪರಮಾನಂದದಲ್ಲಿ ನಿಮಗ್ನನಾದನು. ಪಾರ್ವತಿಯು ಪುತ್ರನ ಲೋಕೋತ್ತರ ಮಹಿಮೆಯನ್ನು ಕೇಳುತ್ತಾ ಕೇಳುತ್ತಾ ಆನಂದಾಬ್ಧಿಯಲ್ಲಿ ಓಲಾಡಿದಳೆಂದು ಹೇಳಬೇಕಾಗಿಲ್ಲ.